ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. 2018ರ ಕ್ವಶನ್ ಪೇಪರ್ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಅದರ ಒಂದು ಮುಂದುವರಿದ ಭಾಗವನ್ನ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಆಲ್ರೆಡಿ ಪಾರ್ಟ್ 1 ಅಪ್ಲೋಡ್ ಆಗಿದೆ. ಇಫ್ ನೀವು ಅದನ್ನ ನೋಡಿರಲಿಲ್ಲ ಅಂದ್ರೆ ಆ ಒಂದು ವಿಡಿಯೋವನ್ನ ನೋಡ್ಕೊಂಡು ಬರಬೇಕು. when the difference between average revenue and average cost is 0, ನೋಡಿ average revenue is equal to average cost, AR is equal to AC ಇದ್ದಾಗ ಕಂಪನಿ ಓನ್ಲಿ ನಾರ್ಮಲ್ ಪ್ರಾಫಿಟ್ ಅನ್ನ ಗಳಿಸ್ತಾ ಇರುತ್ತೆ. ಕಂಪನಿ ಸೂಪರ್ ನಾರ್ಮಲ್ ಪ್ರಾಫಿಟ್ ಅನ್ನ ಗಳಿಸಬೇಕು ಅಂದ್ರೆ average revenue should be more than average cost. ಯಾವಾಗ ನೆನ್ಪಿಟ್ಕೊಳ್ಬೇಕು, AR is equal to AC ಅಂದ್ರೆ ಆ ಒಂದು ಕಂಡೀಷನ್ ಅಲ್ಲಿ ಕಂಪನಿ ಓನ್ಲಿ ನಾರ್ಮಲ್ ಪ್ರಾಫಿಟ್ ಅನ್ನ ಗಳಿಸ್ತಾ ಇರುತ್ತೆ. ಅದು ಅಪರ್ಚುನಿಟಿ ಪ್ರಾಫಿಟ್, ಓಕೆನಾ, ಅಂಡ್ ನೋ ಇಕನಾಮಿಕ್ ಪ್ರಾಫಿಟ್ ಆರ್ ಲಾಸ್, ಅದು ಇಕನಾಮಿಕ್ ಪ್ರಾಫಿಟ್ ಅಥವಾ ಲಾಸ್ ಅನ್ನ ಗಳಿಸ್ತಾ ಇರೋದಿಲ್ಲ. ನೆಕ್ಸ್ಟ್ 27th ಕ್ವಶನ್ ನೋಡಿ, ದ ಮ್ಯಾಕ್ಸಿಮಮ್ ಕ್ವಾಂಟಿಟಿ ಆಫ್ ಅ ಪ್ರಾಡಕ್ಟ್ ಆರ್ ಸರ್ವಿಸ್ ದಟ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಬೈ ಅ ಸೆಟ್ ಆಫ್ ಇನ್ಪುಟ್ಸ್ ಈಸ್ ನೋನ್ ಆಸ್. ನಿಮಗೆ ಗೊತ್ತೇ ಇದೆ, ಪ್ರೊಡಕ್ಷನ್ ಫಂಕ್ಷನ್ ಅಂತ ನಾವು ಕರಿತೀವಿ. ಅಂದ್ರೆ ಮ್ಯಾಕ್ಸಿಮಮ್ ಕ್ವಾಂಟಿಟಿ ಆಫ್ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್, ಮ್ಯಾಕ್ಸಿಮಮ್ ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸ್ ಅನ್ನ ಪ್ರೊಡ್ಯೂಸ್ ಮಾಡುವಂತ ಕೆಪಾಸಿಟಿ, ಅಂದ್ರೆ ನಾವೇನ್ ಇನ್ಪುಟ್ ಕೊಡ್ತಾ ಇದೀವಿ ಅದರಿಂದ ಎಷ್ಟು ಔಟ್ಪುಟ್ ಅನ್ನ ಪ್ರೊಡ್ಯೂಸ್ ಮಾಡಬಹುದು ಅನ್ನೋದನ್ನ ಪ್ರೊಡಕ್ಷನ್ ಫಂಕ್ಷನ್ ಅಂತೀವಿ. ಪ್ರೊಡಕ್ಷನ್ ಫಂಕ್ಷನ್ ಎಕ್ಸ್ಪ್ರೆಸಸ್ ದ ಮ್ಯಾಕ್ಸಿಮಮ್ ಔಟ್ಪುಟ್ ಆಬ್ಟೈನ್ಡ್ ಫ್ರಮ್ ಅ ಸ್ಪೆಸಿಫೈಡ್ ಇನ್ಪುಟ್ with given technology. Okay, na? Then question number 28. Regression analysis helps in establishing a dash relationship between two or more variables. ನಿಮಗೆ ನಾನು ಪೇಡ್ ಕ್ಲಾಸ್ ಸ್ಟೂಡೆಂಟ್ಸ್ ಗೆ ರಿಗ್ರೇಷನ್ ಅನಾಲಿಸಿಸ್ ಹೇಳುವಾಗ ಹೇಳಿದ್ದೆ, ರಿಗ್ರೇಷನ್ ಲೈನ್ ಅನ್ನು ಹೇಳುವಾಗ ಹೇಳಿದ್ದೆ, ಎರಡು ವೇರಿಯೇಬಲ್ ಮಧ್ಯ, ಹೌದಾ, 2 or more ವೇರಿಯೇಬಲ್ ಮಧ್ಯ ಒಂದು ಫಂಕ್ಷನಲ್ ರಿಲೇಶನ್ಶಿಪ್ ಅನ್ನ ಎಕ್ಸ್ಪ್ಲೇನ್ ಮಾಡೋದು ರಿಗ್ರೇಷನ್ ಅನಾಲಿಸಿಸ್ ಕೆಲಸ. ರಿಗ್ರೇಷನ್ ಅನಾಲಿಸಿಸ್ ಎಸ್ಟಿಮೇಟ್ಸ್ ಅ ಫಂಕ್ಷನಲ್ ಆರ್ ಮ್ಯಾಥಮೆಟಿಕಲ್ ರಿಲೇಶನ್ಶಿಪ್, ಎರಡು ಅಂಶಗಳ ಮಧ್ಯೆ ಅಥವಾ ಎರಡು ವೇರಿಯೇಬಲ್ ಮಧ್ಯೆ ಫಂಕ್ಷನಲ್ ಅಥವಾ ಮ್ಯಾಥಮೆಟಿಕಲ್ ರಿಲೇಶನ್ಶಿಪ್ ಯಾವ ರೀತಿಯಾಗಿದೆ ಅದನ್ನ ಅದು ಹೇಳುತ್ತೆ. ಡಿಪೆಂಡೆಂಟ್ ಅಂಡ್ ಇಂಡಿಪೆಂಡೆಂಟ್ ವೇರಿಯೇಬಲ್, ಆ ವೇರಿಯೇಬಲ್ಸ್ ನಾವೇನಂತ ಕರಿತೀವಿ, ಡಿಪೆಂಡೆಂಟ್ ವೇರಿಯೇಬಲ್ ಮತ್ತೆ ಇಂಡಿಪೆಂಡೆಂಟ್ ವೇರಿಯೇಬಲ್. 29th ಕ್ವಶನ್, ಅ ಡಿಸ್ಟ್ರಿಬ್ಯೂಷನ್ ಇನ್ ವಿಚ್ ವ್ಯಾಲ್ಯೂಸ್ ಆಫ್ ಮೀಡಿಯನ್, ಮೀನ್ ಅಂಡ್ ಮೋಡ್ ಆರ್ ನಾಟ್ ಈಕ್ವಲ್ ಈಸ್ ಕನ್ಸಿಡರ್ಡ್ ಆಸ್. ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ನಿಮಗೆ ಗೊತ್ತೇ ಇದೆ, ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಈಕ್ವಲ್ ಇರುತ್ತೆ. ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಈಕ್ವಲ್ ಇರೋದು ಅಂತಾನೆ ಅರ್ಥ. ಅಸಿಮೆಟ್ರಿಕಲ್ ಅಂದ್ರೆ ಈಕ್ವಲ್ ಇಲ್ಲ ಅಂತ ಅರ್ಥ. ಥೆರಾಟಿಕಲ್ ಡಿಸ್ಟ್ರಿಬ್ಯೂಷನ್ ನಿಮಗೆ ಗೊತ್ತೇ ಇದೆ, ಮೀನ್ ಮೀಡಿಯನ್ ಮೋಡ್ ಈಕ್ವಲ್ ಆಗಿಲ್ಲ ಅಂದ್ರೆ ಅದು ಅಸಿಮೆಟ್ರಿಕಲ್ ಅಂತ ಹೇಳ್ತಾರೆ. ನೆನಪಾಗ್ತಾ ಇದೆ ಅನ್ಕೊಳ್ತೀನಿ. ನಾವು ಒಂದು ಜಟಾಯು ಕರಿಯರ್ ಅಕಾಡೆಮಿ ಸ್ಟೂಡೆಂಟ್ಸ್ ಗೆ ಇದು ಆಲ್ರೆಡಿ ಹೇಳಿದೀನಿ ನಾನು, ಹೌದಾ. ಅಂದ್ರೆ ಮೀನ್ ಮೀಡಿಯನ್ ಮತ್ತೆ ಮೋಡ್ ಈಕ್ವಲ್ ಇಲ್ಲ ಅಂದ್ರೆ ದ ಡಿಸ್ಟ್ರಿಬ್ಯೂಷನ್ ಇಸ್ ಸ್ಕ್ಯೂಡ್ ಅಂಡ್ ಹ್ಯಾನ್ಸ್ ದ ಅಸಿಮೆಟ್ರಿಕಲ್, ಅಂದ್ರೆ ಅದು ಜಾಸ್ತಿ ಸ್ಪ್ರೆಡ್ ಆಗಿದೆ, ಅದೇ ರೀತಿ ಅದು ಈಕ್ವಲ್ ಆಗಿಲ್ಲ ಅಂತ ಅರ್ಥ. 30th ಕ್ವಶನ್, a statistical test with specific assumptions, ಅಂದ್ರೆ ಒಂದು ಸ್ಟಾಟಿಸ್ಟಿಕಲ್ ಟೆಸ್ಟ್, ಅದಕ್ಕೆ ನಾವು ಸ್ಪೆಸಿಫಿಕ್ ಅಸಂಪ್ಷನ್ಸ್ ಅನ್ನ ಇಟ್ಕೊಳ್ತಾ ಇದೀವಿ. ಅಬೌಟ್ ಪಾಪ್ಯುಲೇಷನ್ ಪ್ಯಾರಾಮೀಟರ್ಸ್ ಈಸ್ ನೋನ್ ಆಸ್ ಪ್ಯಾರಾಮೆಟ್ರಿಕ್ ಟೆಸ್ಟ್. ಓಕೆನಾ, ಸ್ಟೇಟ್ಮೆಂಟ್ 1 ಏನ್ ಹೇಳ್ತಾ ಇದೆ ನೋಡಿ. ಪ್ಯಾರಾಮೆಟ್ರಿಕ್ ಟೆಸ್ಟಿನ ಅರ್ಥ ಇದು. ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಂದ್ರೆ ಏನು? ಪ್ಯಾರಾಮೆಟ್ರಿಕ್ ಮತ್ತೆ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಂತ ಇರುತ್ತೆ. ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಲ್ಲಿ ನಾವೇನ್ ಮಾಡ್ತೀವಿ ಹೇಳಿ, ಪ್ಯಾರಾಮೀಟರ್ಸ್ ಅನ್ನ ಯೂಸ್ ಮಾಡ್ತೀವಿ. ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಲ್ಲಿ ಪ್ಯಾರಾಮೀಟರ್ಸ್ ಅನ್ನ ಯೂಸ್ ಮಾಡೋದಿಲ್ಲ. ಅದನ್ನ ಪ್ಯಾರಾಮೀಟರ್ಸ್ ಅಂದ್ರೆ ಯಾವ ಪ್ಯಾರಾಮೀಟರ್ಸ್, ಹಾಗಾದ್ರೆ ನನಗೆ ಹೇಳಿ ಸ್ಟಾಟಿಸ್ಟಿಕಲ್ಸ್ ಅಲ್ಲಿ ಪ್ಯಾರಾಮೆಟ್ರಿಕ್ ಟೆಸ್ಟ್ ಯಾವ್ಯಾವ್ದು ಬರುತ್ತೆ, ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಯಾವ್ಯಾವ್ದು ಬರುತ್ತೆ. ಓಕೆ, ಸೊ ಪ್ಯಾರಾಮೀಟರ್ಸ್ ಅಂದ್ರೆ ಯಾವ ಪ್ಯಾರಾಮೀಟರ್ಸ್ ಹೇಳಿ? ಮೀನ್ ಮೀಡಿಯನ್ ಗಳನ್ನ, ಮೀನ್ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಗಳನ್ನ, ನಾಟ್ ಮೀಡಿಯನ್, ಮೀನ್ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಗಳನ್ನ ಯೂಸ್ ಮಾಡ್ತೀವಿ ಸ್ಟಾಟಿಸ್ಟಿಕ್ಸ್ ಅಲ್ಲಿ. ನಾವು ರಿಸರ್ಚ್ ಟೆಸ್ಟ್ ಅನ್ನ ಅಂದ್ರೆ ಯಾವ ಟೆಸ್ಟ್ ಹೇಳಿ? ನಮ್ಮ ಒಂದು ಝೆಡ್ ಟೆಸ್ಟ್, ಹೌದಾ. ವಿಚ್ ಆರ್ ದ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಂತ ಕೇಳಿದಾಗ ನಿಮಗೆ ಗೊತ್ತಿರಬೇಕು, ಟಿ ಟೆಸ್ಟ್, ಝೆಡ್ ಟೆಸ್ಟ್, ಎಫ್ ಟೆಸ್ಟ್, ಎನೋವಾ, ಇವುಗಳಲ್ಲಿ ನಾವೇನ್ ಮಾಡ್ತೀವಿ, ಪ್ಯಾರಾಮೀಟರ್ಸ್ ಲೈಕ್ ಮೀನ್ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನ ಯೂಸ್ ಮಾಡ್ತೀವಿ. ಅದೇ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಂದ್ರೆ ಯಾವ್ದು ಹೇಳಿ? ಸ್ಕ್ವೇರ್ ಟೆಸ್ಟ್ ಆಗಿರ್ಬೋದು, ಅದೇ ರೀತಿ ರ್ಯಾಂಕ್ ಕೋರಿಲೇಷನ್ ಆಗಿರ್ಬೋದು. ಇಂತಹ ಟೆಸ್ಟ್ ನಾವೇನಂತೀವಿ, ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್. ಅಲ್ಲಿ ಏನಾಗೋದಿಲ್ಲ ಅಂದ್ರೆ ಈ ಒಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅದೇ ರೀತಿ ಮೀನ್ಗಳು ಯೂಸ್ ಆಗೋದಿಲ್ಲ. ಸೊ ನೋಡಿ, ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ, ಸ್ಟಾಟಿಸ್ಟಿಕಲ್ ಟೆಸ್ಟ್ ವಿತ್ ಸ್ಪೆಸಿಫಿಕ್ ಅಸಂಪ್ಷನ್ಸ್ ಅಬೌಟ್ ಪಾಪ್ಯುಲೇಷನ್ ಪ್ಯಾರಾಮೀಟರ್ಸ್ ಬಗ್ಗೆ ಸ್ಪೆಸಿಫಿಕ್ ಅಸಂಪ್ಷನ್ ಇರುವಂತಹ ಟೆಸ್ಟ್ ನಾವು ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಂತ ಕರಿತೀವಿ. ದೆನ್ ಸ್ಟೇಟ್ಮೆಂಟ್ ಬಿ, ಪ್ಯಾರಾಮೆಟ್ರಿಕ್ ಟೆಸ್ಟ್ ಆರ್ ಯೂಸ್ಡ್ ಇನ್ ಮೋಸ್ಟ್ ಕೇಸಸ್ ಬಿಕಾಸ್ ದೇ ಡು ನಾಟ್ ರಿಕ್ವೈರ್ ಡೇಟಾ ಟು ಫಾಲೋ ಅ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ನೋಡಿ, ಸ್ಟೇಟ್ಮೆಂಟ್ ಎ ಕರೆಕ್ಟ್ ಆಗಿದೆ, ಹೌದಾ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಸ್ಟೇಟ್ಮೆಂಟ್ ಎ ಇಸ್ ಕರೆಕ್ಟ್ ಬಟ್ ಬಿ ಇಸ್ ಇನ್ ಕರೆಕ್ಟ್. ಯಾಕಂದ್ರೆ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಂದ್ರೆ ಏನು? ಪ್ಯಾರಾಮೆಟ್ರಿಕ್ ಟೆಸ್ಟ್ ನಾವೇನ್ ಮಾಡ್ತೀವಿ, ನಮ್ಗೆ ಹೇಳಿದಾಗೆ ಮೀನ್ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಗಳನ್ನ ಯೂಸ್ ಮಾಡ್ತೀವಿ. ಅವುಗಳಿಗೆ ನಾರ್ಮಲ್ ಡಿಸ್ಟ್ರಿಬ್ಯೂಟೆಡ್ ಡೇಟಾ ಅವಶ್ಯಕತೆ ಇಲ್ವಾ? ಪ್ಯಾರಾಮೆಟ್ರಿಕ್ ಟೆಸ್ಟ್ ಆರ್ ಯೂಸ್ಡ್ ಇನ್ ಮೋಸ್ಟ್ ಕೇಸಸ್ ಬಿಕಾಸ್ ದೇ ಡು ನಾಟ್ ರಿಕ್ವೈರ್ ಡೇಟಾ ಟು ಫಾಲೋ ಅ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಇದು ನಿಜ ಅಲ್ಲ. ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಸ್ಯೂಮ್ ನೋನ್ ಪಾಪ್ಯುಲೇಷನ್ ಪ್ಯಾರಾಮೀಟರ್ಸ್ ಅಂಡ್ ಯೂಶುವಲಿ ರಿಕ್ವೈರ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಆಫ್ ಡೇಟಾ. ಅಂದ್ರೆ ಪಾಪ್ಯುಲೇಷನ್ ಇನ ಪ್ಯಾರಾಮೀಟರ್ಸ್ ಏನೇನಿದೆ, ಪಾಪ್ಯುಲೇಷನ್ ಮೀನ್ ಆಗಿರ್ಬೋದು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಗಿರ್ಬೋದು, ಅವುಗಳನ್ನ ಅಸ್ಯೂಮ್ ಮಾಡಿನೇ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ.
ಅಲ್ಲಿ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಡೇಟಾದ ಅವಶ್ಯಕತೆ ಇರುತ್ತೆ. ಸೊ ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್. ಹೀಗಾಗಿ ಎ ಕರೆಕ್ಟ್, ಬಿ ಈಸ್ ಇನ್ಕರೆಕ್ಟ್. ಓಕೆನಾ? ದೆನ್ ದ ಮೆಥಡ್ ಯೂಸ್ಡ್ ಟು ಕಂಪೇರ್ ದ ಮೀನ್ ಆಫ್ ಮೋರ್ ದನ್ 2 ಪಾಪ್ಯುಲೇಷನ್ ಸೈಮಲ್ಟೇನಿಯಸ್ಲಿ ಈಸ್ ಕಾಲ್ಡ್. ನೋಡಿ, ಅನೋವಾದಲ್ಲಿ ನಾವು ಇದನ್ನ ಮಾಡ್ತೀವಿ. ಹೌದಾ? ಅನೋವಾದಲ್ಲಿ ನನ್ನ ಪೇಡ್ ಕ್ಲಾಸ್ ಸ್ಟೂಡೆಂಟ್ಸ್ಗೆ, ಜಟಾಯು ಕರಿಯರ್ ಅಕಾಡೆಮಿ ಸ್ಟೂಡೆಂಟ್ಸ್ ನಿಮಗೆ ನೆನಪಿರಬಹುದು, ಇಲ್ಲಿ ದ ಮೆಥಡ್ ಯೂಸ್ಡ್ ಟು ಕಂಪೇರ್ ದ ಮೀನ್ ಆಫ್ ಮೋರ್ ದೆನ್ 2 ಪಾಪ್ಯುಲೇಷನ್, ಎರಡಕ್ಕಿಂತ ಜಾಸ್ತಿ ಇದ್ದಾಗ ನಾವೇನ್ ಮಾಡ್ತೀವಿ, ಅನೋವಾ ಈಸ್ ಯೂಸ್ಡ್. ಅನೋವಾ ಟೆಸ್ಟ್ ನಾವು ಯೂಸ್ ಮಾಡ್ತೀವಿ. ಅದೇ ರೀತಿ ನನಗೆ ಕಮೆಂಟ್ ಬಾಕ್ಸ್ ತಿಳಿಸೋದಕ್ಕೆ ಮರಿಬೇಡಿ, ಎಕ್ಸಾಕ್ಟ್ಲಿ 2 ಇದ್ದಾಗ ಯಾವ ಟೆಸ್ಟ್ ನ ಯೂಸ್ ಮಾಡ್ತೀವಿ ನಾವು. ಅನೋವಾ ಈಸ್ ಯೂಸ್ಡ್ ಟು ಟೆಸ್ಟ್ ದ equality of 3 or more population means at the same time. Okay na? Then match the following: normal distribution, chi-square test, Poisson distribution, multiple regression. ನೋಡಿ, ನಿಮಗೆ ಗೊತ್ತೇ ಇದೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು. ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಏನಾಗಿರುತ್ತೆ, ಯೂನಿ ಮಾಡೆಲ್ ಆಗಿರುತ್ತೆ. ಯೂನಿ ಮಾಡೆಲಿನ ಅರ್ಥ ಏನು? ಯೂನಿ ಮಾಡೆಲಿನ ಅರ್ಥ ಏನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬೇಕು. ಯೂನಿ ಮಾಡೆಲಿನ ಅರ್ಥ ನಾವು ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ಹೌದಾ? ಯೂನಿ ಮಾಡೆಲ್ ಅಂದ್ರೆ ಏನು ಹೇಳಿ? ಯೂನಿ ಮಾಡೆಲ್ ಅಂದ್ರೆ ಒಂದು ಹೈಯೆಸ್ಟ್ ಪೀಕ್ ಇರುತ್ತೆ, ಅಥವಾ ಒಂದು ನೋಡಿ, ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಕರ್ವ್ ಅನ್ನು ನೀವು ನೋಡಿರ್ತೀರ, ಬೆಲ್ ಶೇಪ್ ಇರುತ್ತೆ. ಅದರಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಬೆಲ್ ಶೇಪ್ಡ್ ಅಂದ್ರೆ ಒಂದೇ ಒಂದು ಹೈಯೆಸ್ಟ್ ಪಾಯಿಂಟ್ ಪೀಕ್ ಅಂತ ಇರುತ್ತೆ. ಓಕೆನಾ? ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ. ಬೈ ಮಾಡೆಲ್ ಅಂದ್ರೆ ಏನು ಹೇಳಿ? 2 ಪೀಕ್ಸ್ ಇರುತ್ತೆ. ಮಲ್ಟಿ ಮಾಡೆಲ್ ಅಂದ್ರೆ ಏನು? ಮೋರ್ ದೆನ್ 2 ಪೀಕ್ಸ್ ಇರುತ್ತೆ. ಓಕೆನಾ? ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು, chi-square ಟೆಸ್ಟ್ ಅಂದ್ರೆ ಏನು, ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು, ಮಲ್ಟಿಪಲ್ ರಿಗ್ರೆಷನ್, ಇಲ್ಲಿ ಯಾವುದು ಮ್ಯಾಚ್ ಆಗುತ್ತೆ ಅಂತ ನಾವು ನೋಡ್ಬೇಕು. ಓಕೆನಾ? ಸೊ ಇದರಲ್ಲಿ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ ಒನ್ ಡಿಪೆಂಡೆಂಟ್ ವೇರಿಯೇಬಲ್, chi-square ಟೆಸ್ಟ್ ಅಂತ ಬಂದಾಗ ಯಾವುದು ಮ್ಯಾಚ್ ಆಗುತ್ತೆ ನೋಡಿ. ಈ ಸೈಡ್ ಏನಿದೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್, chi-square ಟೆಸ್ಟ್, ಪಾಯ್ಸನ್ ಡಿಸ್ಟ್ರಿಬ್ಯೂಷನ್, ಮಲ್ಟಿಪಲ್ ರಿಗ್ರೆಷನ್. ಈ ಸೈಡ್ ಒನ್ ಡಿಪೆಂಡೆಂಟ್ ವೇರಿಯೇಬಲ್, ಪಾಸಿಟಿವ್ಲಿ ಸ್ಕ್ಯೂಡ್, ಯೂನಿ ಮಾಡೆಲ್ ಡಿಸ್ಟ್ರಿಬ್ಯೂಷನ್. ನಿಮಗೆ ಗೊತ್ತು, ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅನ್ನೋದು ಯೂನಿ ಮಾಡೆಲ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ, ಅಂದ್ರೆ ಒಂದೇ ಒಂದು ಪೀಕ್ ಇರುತ್ತೆ ಅದಕ್ಕೆ. ಸೊ ಗುಡ್ನೆಸ್ ಆಫ್ ಫಿಟ್, ನಿಮಗೆ ಕ್ಲಾಸ್ ಅಲ್ಲಿ ನಾನು ಲೈವ್ ಕ್ಲಾಸ್ ಅಲ್ಲಿ ಹೇಳುವಾಗ ಹೇಳಿದ್ದೆ, ಯಾವ್ದ್ರಲ್ಲಿ ಗುಡ್ನೆಸ್ ಆಫ್ ಫಿಟ್ ಬರುತ್ತೆ, chi-square ಟೆಸ್ಟ್ ಈಸ್ ಯೂಸ್ಡ್ ಫಾರ್ ಗುಡ್ನೆಸ್ ಆಫ್ ಫಿಟ್. ನೆನಪಿದೆ ಅನ್ಕೊಳ್ತೀನಿ. ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಪಾಸಿಟಿವ್ಲಿ ಸ್ಕ್ಯೂಡ್ ಇರುತ್ತೆ. ಓಕೆನಾ? ಮಲ್ಟಿಪಲ್ ರಿಗ್ರೆಷನ್ ಇನ್ವಾಲ್ವ್ಡ್ ಒನ್ ಡಿಪೆಂಡೆಂಟ್ ವೇರಿಯೇಬಲ್. ಮಲ್ಟಿಪಲ್ ರಿಗ್ರೆಷನ್ ಅಲ್ಲಿ ಒಂದು ಡಿಪೆಂಡೆಂಟ್ ವೇರಿಯೇಬಲ್ ಇರುತ್ತೆ. ಸೊ ವಿಚ್ ಇಸ್ ದ ಕರೆಕ್ಟ್ ಆನ್ಸರ್? ಸೊ ಕರೆಕ್ಟ್ ಆನ್ಸರ್ ಇಸ್ ಡಿ, 3, 4, 2, 1. ಅಂದ್ರೆ ನೋಡಿ, ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಗೆ ಯೂನಿ ಮಾಡೆಲ್ ಡಿಸ್ಟ್ರಿಬ್ಯೂಷನ್ ಮ್ಯಾಚ್ ಆಗುತ್ತೆ, chi-square ಟೆಸ್ಟ್, ಗುಡ್ನೆಸ್ ಆಫ್ ಫಿಟ್, ಅದಾದ್ಮೇಲೆ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಒನ್ ಡಿಪೆಂಡೆಂಟ್ ವೇರಿಯೇಬಲ್, ಅದಾದ್ಮೇಲೆ ಪಾಯ್ಸನಲ್ ಡಿಸ್ಟ್ರಿಬ್ಯೂಷನ್ ಗೆ ಯಾವ್ದು ಬರುತ್ತೆ ಹೇಳಿ, ಪಾಯ್ಸನಲ್ ಡಿಸ್ಟ್ರಿಬ್ಯೂಷನ್ ಪಾಸಿಟಿವ್ಲಿ ಸ್ಕ್ಯೂಡ್, and multiple regression is one dependent variable. Okay, then question number 33: when 2 responses are taken from the same respondent at 2 points of time. ಅಂದ್ರೆ ಒಬ್ಬನೇ ರೆಸ್ಪಾಂಡೆಂಟ್ ಇದ್ದಾನೆ, ನೀವು ರಿಸರ್ಚ್ ಮಾಡ್ತಾ ಇದ್ದೀರಾ, ಅವನ ಹತ್ರದಿಂದ ನೀವು 2 ಬೇರೆ ಬೇರೆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ, ಅಂದ್ರೆ ಈ ತಿಂಗಳೊಂದು ನೆಕ್ಸ್ಟ್ ತಿಂಗಳೊಂದು ತಗೊಂಡಿರ್ಬೋದು, ಅಥವಾ ಬೇರೆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನೀವು ರೆಸ್ಪಾನ್ಸ್ ಅನ್ನ ತೆಗೆದುಕೊಂಡಿದ್ದೀರಾ. ಅದನ್ನ ಏನಂತ ಕರಿತೀವಿ ನಾವು? ಮಲ್ಟಿಪಲ್ ಸ್ಯಾಂಪಲ್, ಡಿಪೆಂಡೆಂಟ್ ಸ್ಯಾಂಪಲ್, ಇಂಡಿಪೆಂಡೆಂಟ್ ಸ್ಯಾಂಪಲ್, ಟೂ ಟೇಲ್ಡ್ ಸ್ಯಾಂಪಲ್. ನೋಡಿ, ಅಬ್ಸರ್ವೇಷನ್ಸ್ ಫ್ರಮ್ ದ ಸೇಮ್ ಸಬ್ಜೆಕ್ಟ್ ಮೇಜರ್ಡ್ ಟ್ವೈಸ್ ಕಾನ್ಸ್ಟಿಟ್ಯೂಟ್ ಡಿಪೆಂಡೆಂಟ್ ಆರ್ ಪೇರ್ಡ್ ಸ್ಯಾಂಪಲ್. ಅದನ್ನ ನಾವೇನಂತ ಕರಿತೀವಿ? ಡಿಪೆಂಡೆಂಟ್ ಆರ್ ಪೇರ್ಡ್ ಸ್ಯಾಂಪಲ್ ಅಂತ ಕರಿತೀವಿ. ಕೆಲವೊಂದು ಕಡೆ ಡಿಪೆಂಡೆಂಟ್ ಅಂತ ಬಂದಿರಬಹುದು, ಕೆಲವೊಂದು ಕಡೆ ಪೇರ್ಡ್ ಅಂತ ಬಂದಿರಬಹುದು. ದೆನ್ ಟೈಮ್ ಸೀರೀಸ್ ಅನಾಲಿಸಿಸ್ ಆರ್ ಅ ಫಾರ್ಮ್ ಆಫ್. ಟೈಮ್ ಸೀರೀಸ್ ಅನಾಲಿಸಿಸ್ ಅನ್ನೋದು ಯಾವ್ದ್ರಲ್ಲಿ ಬರುತ್ತೆ? ಲಾಂಗಿಟ್ಯೂಡ್ನಲ್ ಡಿಸೈನ್, ಸೀರಿಯಲ್ ಡಿಸೈನ್, ಸೆಕ್ಷನಲ್ ಡಿಸೈನ್, ಲ್ಯಾಟಿಟ್ಯೂಡ್ನಲ್ ಡಿಸೈನ್. ನೋಡಿ, ಟೈಮ್ ಅಂತ ಬಂದಾಗ ಲಾಂಗಿಟ್ಯೂಡ್ನಲ್ ಅಂತ ಬರುತ್ತೆ ಅಂತ ನಾನು ನಿಮಗೆ ಹೇಳಿದ್ದೆ, ನೆನಪಿಟ್ಕೊಳ್ಬೇಕು. ಟೈಮ್ ಸೀರೀಸ್ ಅನಾಲಿಸಿಸ್ ಆರ್ ಫಾರ್ಮ್ ಆಫ್ ಟೈಮ್ ಸೀರೀಸ್ ಸ್ಟಡೀಸ್ ಫಾಲೋ ಒನ್ ವೇರಿಯೇಬಲ್ ಅಕ್ರಾಸ್ ಟೈಮ್. ಅಂದ್ರೆ ಒಂದೇ ವೇರಿಯೇಬಲ್ ನ ಅಕ್ರಾಸ್ ದ ಟೈಮ್ ಅನಲೈಸ್ ಮಾಡೋದು. ಅರ್ಥ ಆಗ್ತಾ ಇದೆಯಾ? ಒಂದೇ ವೇರಿಯೇಬಲ್ ನ ನೀವು ಸ್ಟಡಿ ಮಾಡ್ತಾ ಇದೀರಾ, ಬಟ್ ಥ್ರೂ ಔಟ್ ದ ಇಯರ್ ಅಕ್ರಾಸ್ ದ ಟೈಮ್, ವಿಚ್ ಮೇಕ್ಸ್ ದೆಮ್ ಲಾಂಗಿಟ್ಯೂಡ್ನಲ್ ಬೈ ದ ನೇಚರ್. ಅವುಗಳನ್ನ ನಾವು ಲಾಂಗಿಟ್ಯೂಡ್ನಲ್ ಇನ್ ನೇಚರ್ ಅಂತ ಕರಿತೀವಿ. ಓಕೆ, ವೆನ್ ನಲ್ ಹೈಪೋಥಿಸಿಸ್ ಇಸ್ ಅಕ್ಸೆಪ್ಟೆಡ್, it can be assumed that proportions are dash and difference are due to the chance. ನೋಡಿ, ಇವಾಗ ನಲ್ ಹೈಪೋಥಿಸಿಸ್ ಮತ್ತೆ ಅಲ್ಟರ್ನೇಟಿವ್ ಹೈಪೋಥಿಸಿಸ್ ಅಂತ ಇರುತ್ತೆ. ಹೌದಾ? ಯಾವಾಗ ನಲ್ ಹೈಪೋಥಿಸಿಸ್ ಎಕ್ಸೆಪ್ಟ್ ಆಗತ್ತೆ, ಅದನ್ನ ನಾವೇನಂತ ಕರಿತೀವಿ? ಅಥವಾ ಟೈಪ್ 1 ಎರರ್ ಅಂದ್ರೆ ಏನು, ಟೈಪ್ 2 ಎರರ್ ಅಂದ್ರೆ ಏನು, ಇವುಗಳ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ. ಹೌದಾ? ಇಲ್ಲಿ ಏನ್ ಕೇಳ್ತಾ ಇದೆ ನೋಡಿ, ವೆನ್ ನಲ್ ಹೈಪೋಥಿಸಿಸ್ ಇಸ್ ಎಕ್ಸೆಪ್ಟೆಡ್. ಓಕೆನಾ? ನಲ್ ಹೈಪೋಥಿಸಿಸ್ ಏನ್ ಹೇಳುತ್ತೆ, ಅಲ್ಟರ್ನೇಟಿವ್ ಹೈಪೋಥಿಸಿಸ್ ಏನ್ ಹೇಳುತ್ತೆ? ಮೊದಲೇದಾಗಿ ನೋಡೋಣ. ಯಾವಾಗ್ಲೂ ನಲ್ ಹೈಪೋಥಿಸಿಸ್ ಅಂಡ್ ಅಲ್ಟರ್ನೇಟಿವ್ ಹೈಪೋಥಿಸಿಸ್ ಅಂತ ಎರಡು ಬಂದಾಗ, ನಲ್ ಹೈಪೋಥಿಸಿಸ್ ನಿಮಗೆ ನೆನಪಿರಬೇಕು, ನಲ್ ಹೈಪೋಥಿಸಿಸ್ ಅಂದ್ರೆ ನೋ ಡಿಫರೆನ್ಸ್. ಓಕೆನಾ? ಫಾರ್ ಎಕ್ಸಾಂಪಲ್, ಈಗ ರಿಸರ್ಚ್ ಮಾಡ್ತಾ ಇದ್ದೀರಾ, ನೀವು ಒಂದು ಹೊಸ ಟೀಚಿಂಗ್ ಮೆಥಡ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀರಾ, ಅದರಿಂದ ಸ್ಟೂಡೆಂಟ್ಸ್ ಲರ್ನಿಂಗ್ ಅಲ್ಲಿ ಏನಾದ್ರು ಚೇಂಜ್ ಆಗುತ್ತಾ ಅನ್ನೋದನ್ನ ನೀವು ಟೆಸ್ಟ್ ಮಾಡ್ತಾ ಇದ್ದೀರಾ. ಇಲ್ಲ, ನೋ ಡಿಫರೆನ್ಸ್ ಅಂತ ಹೇಳೋದು ನಲ್ ಹೈಪೋಥಿಸಿಸ್. ಓಕೆನಾ? ದರ್ ಈಸ್ ನೋ ಡಿಫರೆನ್ಸ್ ಅಂದ್ರೆ ಏನು? ಮೊದಲನೇ ರಿಸಲ್ಟ್ ಗೆ ಎರಡನೇ ರಿಸಲ್ಟ್ ಗೆ ಈಕ್ವಲ್ ಆಗಿದೆ.
ಅಂದ್ರೆ ಮೀನ್ ಆಫ್ ದ ಪಾಪ್ಯುಲೇಷನ್ 1 ಮತ್ತೆ ಪಾಪ್ಯುಲೇಷನ್ 2 ಅಂದ್ರೆ ಎರಡಕ್ಕೂ ಈಕ್ವಲ್ ಆಗಿದೆ ಅಂತ ಹೇಳೋದು, ನೋ ಡಿಫರೆನ್ಸ್ ಅಂತ ಹೇಳೋದು ನಲ್ ಹೈಪೋಥಿಸಿಸ್. ಅಲ್ಟರ್ನೇಟಿವ್ ಹೈಪೋಥಿಸಿಸ್ ಏನನ್ನ ಹೇಳುತ್ತೆ ಹೇಳಿ? ಅಲ್ಟರ್ನೇಟಿವ್ ಹೈಪೋಥಿಸಿಸ್ ಏನ್ ಹೇಳುತ್ತೆ? ದೇರ್ ಈಸ್ ಅ ಡಿಫರೆನ್ಸ್ ಅಂತ ಹೇಳುತ್ತೆ. ಅಂದ್ರೆ U1 ಈಸ್ ನಾಟ್ ಈಕ್ವಲ್ ಟು U2 ಅಂತ ಅದು ಹೇಳುತ್ತೆ. ಅಂದ್ರೆ ದೇರ್ ಈಸ್ ಅ ಡಿಫರೆನ್ಸ್, ಐದರ್ ಹೈಯರ್ ಆರ್ ಲೋವರ್ ಇರಬಹುದು. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ ನೋಡಿ, ವೆನ್ ನಲ್ ಹೈಪೋಥಿಸಿಸ್ ಇಸ್ ಎಕ್ಸೆಪ್ಟೆಡ್, ಅಂದ್ರೆ ನಲ್ ಹೈಪೋಥಿಸಿಸ್ ಎಕ್ಸೆಪ್ಟ್ ಆಗಿದೆ ಅಂದ್ರೆ ಅರ್ಥ ಏನು? ಯಾವುದೇ ಡಿಫರೆನ್ಸ್ ಇಲ್ಲ ಅಂದ ಹಾಗಾಯ್ತು. ಹೊಸ ಟೀಚಿಂಗ್ ಮೆಥಡ್ ಇಂದ, ಎಕ್ಸಾಂಪಲ್ ಹೊಸ ಟೀಚಿಂಗ್ ಮೆಥಡ್ ಇಂದ ಸ್ಟೂಡೆಂಟ್ಸ್ ಅಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಅಂದ ಹಾಗಾಯ್ತು. ಓಕೆ, ನಲ್ ಹೈಪೋಥಿಸಿಸ್ ಎಕ್ಸೆಪ್ಟೆಡ್, ಇಟ್ ಕ್ಯಾನ್ ಬಿ ಅಸ್ಯೂಮ್ಡ್ ದಟ್ ಪ್ರಪೋರ್ಷನ್ಸ್ ಆರ್ ಡ್ಯಾಶ್ ಅಂಡ್ ಡಿಫರೆನ್ಸ್ ಆರ್ ಡ್ಯೂ ಟು ದ ಚಾನ್ಸ್. ಅಂದ್ರೆ ಪ್ರಪೋರ್ಷನ್ಸ್ ಈಕ್ವಲ್ ಇದೆ ಅಂತ ಅರ್ಥ ಹೇಳಿದಾಗಾಯ್ತು. ನಾ ಹೇಳಿದ್ನಲ್ಲ ನಿಮ್ಗೆ, ಅಂದ್ರೆ ನೀವು ಹೊಸ ಟೀಚಿಂಗ್ ಮೆಥಡ್ ಇಂದ ಏನೂ ಚೇಂಜ್ ಆಗಿಲ್ಲ ಅಂದ್ರೆ ಈಕ್ವಲ್ ಇದೆ, ರಿಸಲ್ಟ್ಸ್ ಆರ್ ಈಕ್ವಲ್. ಎಕ್ಸೆಪ್ಟೆನ್ಸ್ ಆಫ್ ನಲ್ ಹೈಪೋಥಿಸಿಸ್ ನೆನ್ಪಿಟ್ಕೊಳ್ಬೇಕು. ನೋ ಡಿಫರೆನ್ಸ್ ಅಂದ್ರೆ ಈಕ್ವಲ್ ಅಂದ ಹಾಗೆ, ಮೀನ್ಸ್ ನೋ ಸಿಗ್ನಿಫಿಕೆಂಟ್ ಡಿಫರೆನ್ಸ್. ಪ್ರಪೋರ್ಷನೇಟ್ ಆರ್ ಸಿಗ್ನಿಫಿಕೆಂಟ್ಲಿ ಈಕ್ವಲ್. ಅಂದ್ರೆ ಪ್ರಪೋರ್ಷನ್ಸ್ ಏನಿದೆ ಎರಡರಲ್ಲಿಯೂ, ಅಂದ್ರೆ ಎರಡು ಗ್ರೂಪ್ಸ್ ಇದೆ ಅನ್ಕೊಳ್ಳಿ, ಒಂದು ಗ್ರೂಪ್ ಅವರಿಗೆ ಹೊಸ ಟೀಚಿಂಗ್ ಮೆಥಡ್ ಅನ್ನ ಅಪ್ಲೈ ಮಾಡಿದೀವಿ, ಇನ್ನೊಂದು ಗ್ರೂಪ್ ಅವರಿಗೆ ಅಪ್ಲೈ ಮಾಡಿಲ್ಲ, ಎರಡರಲ್ಲಿಯೂ ಯಾವುದೇ ಡಿಫರೆನ್ಸ್ ಇಲ್ಲ. ಸೊ ಎರಡರಲ್ಲಿಯೂ ಸ್ಟಾಟಿಸ್ಟಿಕಲಿ ಈಕ್ವಲ್ ಆಗಿನೇ ಮೀನನ್ನ ನಾವು ನೋಡ್ತಾ ಇದೀವಿ ಅಂತ ಅದು ಹೇಳುತ್ತೆ. ಓಕೆನಾ? ಅದೇ ನಲ್ ಹೈಪೋಥಿಸಿಸ್ ಬದಲಾಗಿ ಅಲ್ಟರ್ನೇಟಿವ್ ಹೈಪೋಥಿಸಿಸ್ ಎಕ್ಸೆಪ್ಟ್ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಡಿಫರೆನ್ಸ್ ಇದೆ ಅಂತ ಅರ್ಥ. ಅದು ಲಾರ್ಜ್ ಆಗಿರ್ಬೋದು, ಸ್ಮಾಲ್ ಆಗಿರ್ಬೋದು. ಓಕೆ, ದೆನ್ ದ ಫೇಮಸ್ ಡೆಫಿನೇಷನ್ ಮ್ಯಾನೇಜ್ಮೆಂಟ್ ಈಸ್ ವಾಟ್ ಅ ಮ್ಯಾನೇಜರ್ ಡಸ್ ಈಸ್ ಗಿವನ್ ಬೈ. ನೋಡಿ, ಕೆಲವೊಂದು ಸಲ ಡೆಫಿನೇಷನ್ಸ್ ಅನ್ನ ಕೇಳ್ತಾರೆ. ಈಗ ಒಂದು ಪೀಟರ್ ಡ್ರಕ್ಕರ್ ಅವರ ಡೆಫಿನೇಷನ್ ಆಗಿರ್ಬೋದು, ಅಥವಾ ನಮ್ಮ ಒಂದು ಫಿಲಿಪ್ ಕೊಟ್ಲರ್ ಅವರ ಡೆಫಿನೇಷನ್ ಆಗಿರ್ಬೋದು. ಮೇನ್ ಡೆಫಿನೇಷನ್ಸ್ ಅನ್ನ ಸ್ವಲ್ಪ ನೆನಪಿಕೊಳ್ಳಕ್ಕೆ ಟ್ರೈ ಮಾಡಿ. ಡ್ರಕ್ಕರ್ ಡಿಫೈನ್ಸ್ ಮ್ಯಾನೇಜ್ಮೆಂಟ್ ಫಂಕ್ಷನಲಿ ಆಸ್ ಅ ಪ್ರಾಕ್ಟಿಕಲ್ ವರ್ಕ್ ಪರ್ಫಾರ್ಮ್ಡ್ ಬೈ ಮ್ಯಾನೇಜರ್ಸ್. ನೋಡಿ, ಮ್ಯಾನೇಜ್ಮೆಂಟ್ ಇಸ್ ವಾಟ್ ಅ ಮ್ಯಾನೇಜರ್ ಡಸ್. ಮ್ಯಾನೇಜರ್ ಮಾಡುವಂತಹ ವರ್ಕ್ ಅನ್ನ ನಾವೇನಂತೀವಿ? ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ ಅಂತ ಪೀಟರ್ ಡ್ರಕ್ಕರ್ ಅವರು ಹೇಳ್ತಾರೆ. ನೆಕ್ಸ್ಟ್ ನೋಡಿ, ದ ಮ್ಯಾನೇಜ್ಮೆಂಟ್ ಥಿಂಕರ್ ಹೂ ಕಾನ್ಸಂಟ್ರೇಟೆಡ್ ಹೀಸ್ ಕಾಂಟ್ರಿಬ್ಯೂಷನ್ ಟು ಶಾಪ್ ಫ್ಲೋರ್ ಮ್ಯಾನೇಜ್ಮೆಂಟ್. ಶಾಪ್ ಫ್ಲೋರ್ ಮ್ಯಾನೇಜ್ಮೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಂತ ಮ್ಯಾನೇಜ್ಮೆಂಟ್ ಥಿಂಕರ್ ಯಾರು? FW ಟೇಲರ್. ಇವತ್ತು FW ಟೇಲರ್ ಅವರ 4 ರೂಲ್ಸ್ ಅನ್ನ ನಾವು ನೋಡ್ತೀವಿ ಫ್ಯಾಕ್ಟರಿ ಮ್ಯಾನೇಜ್ಮೆಂಟ್ ಅಲ್ಲಿ, ಹೌದಾ? ಅದನ್ನ ಶಾಪ್ ಫ್ಲೋರ್ ಮ್ಯಾನೇಜ್ಮೆಂಟ್ ಥಿಯರಿ ಅಂತ ನಾವು ಹೇಳ್ತೀವಿ. PUC ನಾವು ಕಲ್ತಿದೀವಿ, ಹೌದಾ? ಟೇಲರ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್. ಟೇಲರ್ ಅವರ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಫೋಕಸ್ ಆನ್ ಶಾಪ್ ಫ್ಲೋರ್ ಪ್ರೊಡಕ್ಟಿವಿಟಿ, ಟೈಮ್ ಸ್ಟಡಿ, ಸ್ಟ್ಯಾಂಡರ್ಡೈಸೇಷನ್, ಇದ್ರ ಬಗ್ಗೆ ಅವರು ಹೇಳ್ತಾರೆ. ಓಕೆನಾ? ಕೈಸನ್ ಬಿಲೀವ್ಸ್ ಇನ್ ಕೈಸನ್ ಕಾಸ್ಟಿಂಗ್ ಅಂತೀವಿ ನಾವು. ಕೈಸನ್ ಕಾಸ್ಟಿಂಗ್ ಏನ್ ಹೇಳುತ್ತೆ ಅಂದ್ರೆ ಡೂಯಿಂಗ್ ರೈಟ್ ಥಿಂಗ್ಸ್, ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಆರ್ ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್. ನೋಡಿ, ಕೈಸನ್ ಕಾಸ್ಟ್ ಏನ ಹೇಳುತ್ತೆ? ಕೈಸನ್ ಈಸ್ ಅ ಜಾಪನೀಸ್ ಫಿಲಾಸಫಿ. ಕೈಸನ್ ಅನ್ನೋದು ಒಂದು ಜಾಪನೀಸ್ ಫಿಲಾಸಫಿ. ಅಡ್ವೊಕೇಟಿಂಗ್ ಕಂಟಿನ್ಯೂಸ್ ಸ್ಮಾಲ್ ಇಂಪ್ರೂವ್ಮೆಂಟ್ ಈಸ್ ಆಲ್ ಇನ್ ಪ್ರೊಸೆಸ್. ಅಂದ್ರೆ ಚಿಕ್ಕ ಚಿಕ್ಕ ಇಂಪ್ರೂವ್ಮೆಂಟ್ ನಾವು ಮಾಡ್ತಾ ಇದ್ರೆ ಅದು ದೊಡ್ಡ ಸಕ್ಸಸ್ಗೆ ಕಾರಣವಾಗತ್ತೆ ಅಂತ ಹೇಳೋದು ಕೈಸನ್ ಕಾಸ್ಟಿಂಗ್. ಓಕೆನಾ? ಕೈಸನ್ ಬಿಲೀವ್ಸ್ ಇನ್ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್. ಓಕೆ, ದೆನ್ ನೆಕ್ಸ್ಟ್ ಒನ್, ದ ಡಿಸಿಷನ್ ಮೇಕಿಂಗ್ ಮಾಡೆಲ್ ಅಸೋಸಿಯೇಟೆಡ್ ವಿತ್ ದ ನೇಮ್ ಆಫ್ ಸಿಮನ್ ಈಸ್ ಅಡ್ಮಿನಿಸ್ಟ್ರೇಟಿವ್ ಮಾಡೆಲ್. ಅಡ್ಮಿನಿಸ್ಟ್ರೇಟಿವ್ ಮಾಡೆಲ್ ಅನ್ನ ಕೊಟ್ಟಿರೋರು ಯಾರು? ಸಿಮನ್ ಅವರು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಓಕೆನಾ? ದೆನ್ ನೋಡಿ, ಹರ್ಬರ್ಟ್ ಎ ಸಿಮನ್ ಪ್ರಪೋಸ್ ದ ಅಡ್ಮಿನಿಸ್ಟ್ರೇಟಿವ್ ಆರ್ ಬೌಂಡೆಡ್ ರೆಸ್ಪಾನ್ಸಿಬಿಲಿಟಿ ಮಾಡೆಲ್ ಆಫ್ ದ ಡಿಸಿಷನ್ ಮೇಕಿಂಗ್. ಓಕೆ, ದೆನ್ 40th question, statement A, statement B. An automatic leadership style occurs when power is split between leader and staff. Okay, charismatic, the autocratic leadership, charismatic leadership, democratic leadership, ಇವುಗಳು ಲೀಡರ್ಶಿಪ್ ಸ್ಟೈಲ್ಸ್ ಆಗಿದೆ. ನಾನು ನಿಮಗೆ ಕ್ಲಾಸ್ ತಗೊಳ್ಳುವಾಗ ಬಾರಿ ಹೇಳಿದ್ದೆ, ಲೀಡರ್ಶಿಪ್ ಸ್ಟೈಲ್ಸ್ ಆಗಿರ್ಬೋದು, ಮೋಟಿವೇಶನಲ್ ಥಿಯರೀಸ್, ಲೀಡರ್ಶಿಪ್ ಥಿಯರೀಸ್, ಇವುಗಳ ಬಗ್ಗೆ ಕ್ವಶನ್ ಬಂದೇ ಬರುತ್ತೆ ಅಂತ. ಓಕೆನಾ? ಸೊ ಇಲ್ಲಿ ನೋಡಿ, ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದೆ? ಅಟೋಕ್ರೆಟಿಕ್ ಲೀಡರ್ಶಿಪ್ ಸ್ಟೈಲ್ ಆಕರ್ಸ್ ವೆನ್ ಪವರ್ ಈಸ್ ಸ್ಪ್ಲಿಟ್ ಬಿಟ್ವೀನ್ ಲೀಡರ್ ಅಂಡ್ ಸ್ಟಾಫ್. ಅಂದ್ರೆ ಪವರ್ ಅನ್ನೋದು ಲೀಡರ್ ಮತ್ತೆ ಸ್ಟಾಫ್ ಮಧ್ಯ ಡಿವೈಡ್ ಆದಾಗ ಅಟೋಕ್ರೆಟಿಕ್ ಲೀಡರ್ಶಿಪ್ ಆಕರ್ ಆಗತ್ತಾ? ಸ್ಟೇಟ್ಮೆಂಟ್ 1 ಕೇಳ್ತಾ ಇದೆ. ಸ್ಟೇಟ್ಮೆಂಟ್ ಬಿ ಏನ್ ಹೇಳುತ್ತೆ ನೋಡಿ, ಕರಿಸ್ಮೆಟಿಕ್ ಲೀಡರ್ಶಿಪ್ ಇನ್ವಾಲ್ವ್ ಸ್ಟಾಫ್ ಅಂಡ್ ಅದರ್ಸ್ ಇನ್ ಡಿಸಿಷನ್ ಮೇಕಿಂಗ್. ಕರಿಸ್ಮೆಟಿಕ್ ಲೀಡರ್ಶಿಪ್ ಅಂದ್ರೆ ಏನು? ಅದು ಆ ಲೀಡರಿನ ಕರಿಸ್ಮಾ ಅಥವಾ ಆತನ ಒಂದು ಪರ್ಸನಾಲಿಟಿಯನ್ನ ಹೇಳೋದಾಗಿದೆ. ಅದು ಡೆಮೋಕ್ರೆಟಿಕ್ ಲೀಡರ್ಶಿಪ್ ಏನ್ ಮಾಡುತ್ತೆ ಅಂದ್ರೆ ಸ್ಟಾಫ್ ಅನ್ನ ಇನ್ವಾಲ್ವ್ ಮಾಡ್ಕೊಳುತ್ತೆ. ಸೊ ಬೋತ್ ಆರ್ ಇನ್ಕರೆಕ್ಟ್ ಅಂತ ಹೇಳ್ಬೋದು. ನೋಡಿ, ಅಟೋಕ್ರೆಟಿಕ್ ಸ್ಟೈಲ್ ಸೆಂಟ್ರಲೈಸಸ್ ಪವರ್. ನೋಡಿ, ಇಲ್ಲಿ ಏನ್ ಹೇಳ್ತಾ ಇದಾರೆ? ಸ್ಪ್ಲಿಟ್ ಮಾಡುತ್ತೆ ಪವರ್ ಅನ್ನ ಅಂತ ಹೇಳ್ತಾ ಇದಾರೆ. ಅಟೋಕ್ರೆಟಿಕ್ ಅಂದ್ರೆ ಏನು? ನಲ್ಲಿ ನಾವೇಂತೀವಿ ಪ್ರಭುತ್ವವನ್ನ ಸಾಧಿಸ್ತಾ ಇರ್ತಾರೆ, ಲೀಡರ್ ಪ್ರಭುತ್ವವನ್ನ ಸಾಧಿಸ್ತಾ ಇರ್ತಾರೆ. ಅದನ್ನ ನಾವು ಲೀಡರ್ ಮತ್ತೆ ಸ್ಟಾಫ್ ಮಧ್ಯೆ ಸ್ಪ್ಲಿಟ್ ಆಗತ್ತೆ ಪವರ್ ಅಂತ ಹೇಳೋದಕ್ಕೆ ಬರೋದಿಲ್ಲ. ಓಕೆನಾ? ಲೀಡರ್ ಮತ್ತೆ ಸ್ಟಾಫ್ ಮಧ್ಯೆ ಪವರ್ ಸ್ಪ್ಲಿಟ್ ಆಗತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಅಟೋಕ್ರೆಟಿಕ್ ಲೀಡರ್ಶಿಪ್ ಅಲ್ಲಿ ಅಟೋಕ್ರೆಟಿಕ್ ಸ್ಟೈಲ್ ಸೆಂಟ್ರಲೈಸಸ್ ದ ಪವರ್ ವಿತ್ ಲೀಡರ್. ಪವರ್ ಹತ್ರ ಪವರ್ ಅನ್ನೋದು ಲೀಡರ್ ಹತ್ರ ಸೆಂಟ್ರಲೈಸ್ ಆಗಿರುತ್ತೆ. ಸೊ ಫಸ್ಟ್ ಒನ್ ಈಸ್ ಫಾಲ್ಸ್. ಓಕೆ, ಇದರ ಬದಲಾಗಿ ಇಲ್ಲಿ ಡೆಮೋಕ್ರೆಟಿಕ್ ಅಂತ ಕೊಟ್ಟಿದ್ರೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗ್ತಿತ್ತು. ಕರಿಸ್ಮೆಟಿಕ್ ಲೀಡರ್ಶಿಪ್ ಅಂತ ಬಂದಾಗ ಯಾವಾಗಲೂ ನೆನಪಿಟ್ಕೊಳ್ಬೇಕು, ನಿಮಗೆ ನಾನು ಹೇಳ್ತಾ ಇದ್ದೀನಿ, ಕರಿಸ್ಮಾ ಅಂದ್ರೆ ಲೀಡರಿನ ಒಂದು
ಪರ್ಸನಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾಟ್ ಶೇರ್ಡ್ ಡಿಸಿಷನ್ ಮೇಕಿಂಗ್. ಸೊ ಬೋತ್ ಆರ್ ಇನ್ಕರೆಕ್ಟ್. ನಂಬರ್ 41 ನೋಡ್ಬೇಕು. ಮ್ಯಾಚ್ ದ ಫಾಲೋವಿಂಗ್. ಇವುಗಳಲ್ಲಿ ಇಲ್ಲಿ ಹೆಸರುಗಳನ್ನ ಕೊಟ್ಟಿದ್ದಾರೆ. ಈ ಸೈಡ್ಗೆ ಥಿಯರೀಸ್ ಅನ್ನ ಕೊಟ್ಟಿದ್ದಾರೆ. ಓಕೆನಾ. ಹೆನ್ರಿ ಗ್ಯಾಂಟ್ ಅಂಡ್ ಕ್ಲೆಥಾನ್ ಪಾಲ್ ಅಲ್ಡರ್ಫರ್ ಅಂಡ್ ಓನೋ ದೆನ್ ವಿಲಿಯಂ ಓಚಿ ಅಂತ 4 ಹೆಸರುಗಳಿದೆ. ಈ 4 ಹೆಸರುಗಳಲ್ಲಿ ಈ ಕಡೆ ಕೊಟ್ಟಿರುವಂತಹ ಥಿಯರೀಸ್ಗೆ ಮ್ಯಾಚ್ ಮಾಡಬೇಕು. ಇದರಲ್ಲಿ ನೋಡಿ, ನಾನು ನಿಮಗೆ ಥಿಯರಿ ಝೆಡ್ ಮತ್ತೆ ERG ಥಿಯರಿಯನ್ನ ಥಿಯರೀಸ್ ಆಫ್ ಮೋಟಿವೇಶನ್ ಎಕ್ಸ್ಪ್ಲೇನ್ ಮಾಡುವಾಗ ಎಕ್ಸ್ಪ್ಲೇನ್ ಮಾಡಿದೀನಿ. ಓಕೆನಾ. ಥಿಯರಿ ಝೆಡ್ ಅನ್ನೋದು ಏನನ್ನ ಹೇಳತ್ತೆ ಹೇಳಿ. ಥಿಯರಿ ಝೆಡ್ ಇಸ್ ಪ್ರಪೋಸ್ಡ್ ಬೈ ವಿಲಿಯಂ ಓಚಿ ಅಂತ ನಮಗೆ ಗೊತ್ತು. ಅದು ಟ್ರೀಟಿಂಗ್ ಎಂಪ್ಲಾಯೀಸ್ ಲೈಕ್ ಫ್ಯಾಮಿಲಿ ಅಂತ ಹೇಳುತ್ತೆ. ಅದಾದ ಮೇಲೆ ಅವರಿಗೆ ಒಂದು ಜಾಬ್ ಸೆಕ್ಯೂರಿಟಿಯನ್ನ ಕೊಡಬೇಕು, ಸೇಫ್ಟಿಯನ್ನ ಕೊಡಬೇಕು ಅಂತ ಹೇಳುತ್ತೆ. ಅದರ ಜೊತೆಗೆ ERG ಥಿಯರಿ ಅಂದ್ರೆ ಏನು ಹೇಳಿ. ERG ಥಿಯರಿಯನ್ನ ಕೊಟ್ಟವರು ಯಾರು? ಅಲ್ಡರ್ಫರ್ ಗೇವ್ ERG ಥಿಯರಿ. ERG ಥಿಯರಿ ಅನ್ನೋದು ನಮ್ಮ ಒಂದು ಮಾಸ್ಲೋಸ್ ನೀಡ್ ಹೈರಾರ್ಕಿ ಥಿಯರಿಯ ಒಂದು ಎಕ್ಸ್ಟೆಂಡೆಡ್ ಫಾರ್ಮ್ ಅಂತ ನಾವು ಹೇಳ್ತೀವಿ. ಸೊ ಇದರ ಬೇಸಿಸ್ ಮೇಲೆ ಕನ್ಬನ್ ಅಪ್ರೋಚ್ ಅಂದ್ರೆ ಏನು? ಕನ್ಬನ್ ಅಪ್ರೋಚ್ ಇಸ್ ನಥಿಂಗ್ ಬಟ್ ಒಂದು ವಿಜುವಲ್ ಕಾರ್ಡ್ಸ್ ಅನ್ನ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕಂಪನಿಯಲ್ಲಿ ಒಂದು ಪ್ರಾಡಕ್ಟ್ ಖಾಲಿ ಆದ ಮೇಲೆ ಅದರ ಒಂದು ರೀಫಿಲಿಗಾಗಿ ಒಂದು ಕಾರ್ಡ್ ಅನ್ನ, ಓಕೆನಾ, ಕಾರ್ಡ್ ಅನ್ನ ಸ್ಟೋರಿಗೆ ಕಳಿಸೋದು, ಅದನ್ನ ಕನ್ಬನ್ ಅಪ್ರೋಚ್ ಅಂತ ನಾವು ಬರಿತೀವಿ. ಕನ್ಬನ್ ಅಪ್ರೋಚ್ ಈಸ್ ಗಿವನ್ ಬೈ ಹೋಮ್. ನೋಡಿ, ಇಲ್ಲಿ ನಾವು ಕೊಟ್ಟಿದೀವಿ ಕನ್ಬನ್ ಅಪ್ರೋಚ್ ಈಸ್ ಗಿವನ್ ಬೈ ಓಹ್ನೋ. ಸೊ ಇದರ ಬೇಸಿಸ್ ಮೇಲೆ ನಾವು ಇಲ್ಲಿ ಮ್ಯಾಚ್ ಮಾಡಬೇಕು. ಓಕೆ. ಗ್ಯಾಂಟ್ ಡೆವಲಪ್ಡ್ ಟಾಸ್ಕ್ ಅಂಡ್ ಬೋನಸ್ ಪ್ಲಾನ್. ಅಲ್ಫ್ರೆಡ್ ಗೇವ್ ERG ಥಿಯರಿ. ಓಹ್ನೋ ಇಂಟ್ರೊಡ್ಯೂಸ್ ಕನ್ಬನ್ ಅಂಡ್ ಓಚಿ ಪ್ರಪೋಸ್ಡ್ ಥಿಯರಿ ಝೆಡ್. ಓಕೆ. ದೆನ್ 42 person who reduced working hours of employees from 14 to 10.5 hours for the first time. ರಾಬರ್ಟ್ ಓನ್ ಅವರು ಅಂದ್ರೆ ಫಸ್ಟ್ ಟೈಮ್ ಪಿಯೋನಿಯರ್ ಅಂತೀವಿ ನಾವು ಇನ್ ಇಂಡಸ್ಟ್ರಿಯಲ್ ವೆಲ್ಫೇರ್, ಶಾರ್ಟನ್ಡ್ ವರ್ಕಿಂಗ್ ಅವರ್ ಅಂಡ್ ಇಂಪ್ರೂವ್ಡ್ ಲೇಬರ್ ಕಂಡೀಷನ್ಸ್. ಲೇಬರ್ ಕಂಡೀಷನ್ ಇಂಪ್ರೂವ್ ಮಾಡೋದಕ್ಕೆ ರಾಬರ್ಟ್ ಓನ್ ಅವರು 14 ಇಂದ 10.5 ಗೆ ವರ್ಕಿಂಗ್ ಅವರ್ಸ್ ಅನ್ನ ರಿಡ್ಯೂಸ್ ಮಾಡ್ತಾರೆ. ಓಕೆ. ಅಸರ್ಷನ್ ನೋಡಿ, ERG ಥಿಯರಿ presumes different levels of needs can be achieved at the same time. A lower level of need not to be completely satisfied before higher level of need emerges. ಹೌದಾ? ನೋಡಿ, ಈಗ ಮಾಸ್ಲೋಸ್ ನೀಡ್ ಹೈರಾರ್ಕಿ ಥಿಯರಿಯ ಇದು ಒಂದು ಎಕ್ಸ್ಟೆಂಡೆಡ್ ಫಾರ್ಮ್ ಅಂತ ನಿಮ್ಗೆ ಈಗಲೇ ನಾನು ಹೇಳಿದೆ. ಅಂದ್ರೆ ಮಾಸ್ಲೋಸ್ ನೀಡ್ ಹೈರಾರ್ಕಿ ಥಿಯರಿ ನಮಗೆ ಹೇಳ್ತೀವಿ ಹೇಳಿ, ಒಂದು ಫಿಸಿಯೋಲಾಜಿಕಲ್ ನೀಡ್ಸ್, ಸೇಫ್ಟಿ ನೀಡ್ಸ್ ಒಂದಾದ್ಮೇಲೆ ಒಂದು ಸ್ಯಾಟಿಸ್ಫೈ ಆಗ್ತಾ ಹೋಗ್ಬೇಕು. ಅದೇ ERG ಥಿಯರಿ ಏನ್ ಹೇಳುತ್ತೆ, 3 ಥಿಯರಿಗಳನ್ನ, 3 ನೀಡ್ಸ್ ಅನ್ನ ಹೇಳುತ್ತೆ. ಎಕ್ಸಿಸ್ಟೆನ್ಸ್, ರಿಲೇಟೆಡ್ನೆಸ್ ಮತ್ತೆ ಗ್ರೋತ್. ಅವರು ಹೇಳುವ ಪ್ರಕಾರ ಆ ಲೋವರ್ ಲೆವೆಲ್ ನೀಡ್ ಡಿಡ್ ನಾಟ್ ಟು ಬಿ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್. ಅಂದ್ರೆ ಲೋವರ್ ಲೆವೆಲ್ ನೀಡ್ ಕಂಪ್ಲೀಟ್ ಆಗಿ ಸ್ಯಾಟಿಸ್ಫೈ ಆದ್ಮೇಲೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಹೌದಾ? ಬೋತ್ A and R ಆರ್ ಕರೆಕ್ಟ್. ERG ಥಿಯರಿ ಪ್ರಿಸ್ಯೂಮ್ಸ್ ಡಿಫರೆಂಟ್ ಲೆವೆಲ್ ಆಫ್ ನೀಡ್ಸ್ ಕ್ಯಾನ್ ಬಿ ಆಕ್ಟಿವೇಟೆಡ್ ಅಟ್ ದ ಸೇಮ್ ಟೈಮ್. ಅಂದ್ರೆ ನಿಮಗೆ ಬೇಸಿಕ್ ಲೆವೆಲ್ ನೀಡ್ ಫುಲ್ಫಿಲ್ ಆಗಿಲ್ಲ ಅಂದ್ರೂ ನೀವು ನೆಕ್ಸ್ಟ್ ಲೆವೆಲಿನ ಗ್ರೋತ್ ನೀಡಿಗೆ ಹೋಗಬಹುದು ಅನ್ನೋದನ್ನ ಇದು ಹೇಳುತ್ತೆ. ಓಕೆನಾ. ದೆನ್ ಪ್ರೊಡಕ್ಷನ್ ಕಾನ್ಸೆಪ್ಟ್ ಈಸ್ ಕಾಲ್ಡ್. ನೋಡಿ, ಪ್ರೊಡಕ್ಷನ್ ಕಾನ್ಸೆಪ್ಟ್ ನಿಮಗೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಹೇಳುವಾಗ ನಾನು ನಿಮ್ಗೆ ಹೇಳಿದ್ದೆ ಪ್ರೊಡಕ್ಷನ್ ಕಾನ್ಸೆಪ್ಟ್, ಪ್ರಾಡಕ್ಟ್ ಕಾನ್ಸೆಪ್ಟ್, ಮಾರ್ಕೆಟಿಂಗ್ ಕಾನ್ಸೆಪ್ಟ್. ಹೌದಾ? ಇವುಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಪ್ರೊಡಕ್ಷನ್ ಕಾನ್ಸೆಪ್ಟ್ ಏನ್ ಹೇಳುತ್ತೆ ಅಂದ್ರೆ ಜಾಸ್ತಿ ಪ್ರೊಡ್ಯೂಸ್ ಮಾಡಬೇಕು, ಪ್ರಾಡಕ್ಟ್ ಎಲ್ಲ ಕಡೆನೂ ಅವೈಲೇಬಲ್ ಇರಬೇಕು. ಮಾಸ್ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಕಾನ್ಸೆಪ್ಟ್. ಓಕೆನಾ. ದ ಪ್ರೊಡಕ್ಷನ್ ಕಾನ್ಸೆಪ್ಟ್ ಸ್ಟ್ರೆಸಸ್ ಲಾರ್ಜ್ ಸ್ಕೇಲ್ ಔಟ್ಪುಟ್ ಅಂಡ್ ವೈಡ್ ಡಿಸ್ಟ್ರಿಬ್ಯೂಷನ್ ಟು ಲೋವರ್ ಕಾಸ್ಟ್ ಅಂಡ್ ಬೂಸ್ಟ್ ಸೇಲ್ಸ್. ಲೋವರ್ ಕಾಸ್ಟ್ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಬೂಸ್ಟ್ ಮಾಡಬೇಕು ಸೇಲನ ಅಂತ. ಓಕೆ. ದೆನ್ ಪರ್ಪೇಚುವಲ್ ಮ್ಯಾಪಿಂಗ್ ಈಸ್. ಪರ್ಪೇಚುವಲ್ ಮ್ಯಾಪಿಂಗ್ ಅಂದ್ರೆ ಏನು ಹೇಳಿ? ಪೊಸಿಷನಿಂಗ್ ಆಫ್ ಪ್ರಾಡಕ್ಟ್ ಇನ್ ಮ್ಯಾಪ್. ಪರ್ಪೇಚುವಲ್ ಮ್ಯಾಪಿಂಗ್ ಗ್ರಾಫಿಕಲಿ ಡಿಪಿಕ್ಟ್ಸ್ ಹೌ ಕನ್ಸ್ಯೂಮರ್ಸ್ ಪರ್ಸ್ಯೂ ಪ್ರಾಡಕ್ಟ್ಸ್ ಆರ್ ಬ್ರ್ಯಾಂಡ್ಸ್ ರಿಲೇಟಿವ್ ಟು ಈಚ್ ಅದರ್. ಅದೇ ಪ್ರಾಡಕ್ಟ್ ಅನ್ನ ಯಾವ ರೀತಿ ಅವರು ಪರ್ಸ್ಯೂವ್ ಮಾಡ್ತಾರೆ, ಯಾವ ರೀತಿ ಆ ಪ್ರಾಡಕ್ಟ್ ಅನ್ನು ತೆಗೆದುಕೊಳ್ತಾರೆ. ಪೊಸಿಷನಿಂಗ್ ಆಫ್ ಪ್ರಾಡಕ್ಟ್ ಇನ್ ಮ್ಯಾಪ್. ಓಕೆನಾ. ಕನ್ಸ್ಯೂಮರ್ ಪರ್ಪೇಚುವಲ್ ಮ್ಯಾಪಿಂಗ್ ಅಂದ್ರೆ ಏನು? ಪೊಸಿಷನಿಂಗ್ ಆಫ್ ಪ್ರಾಡಕ್ಟ್ ಇನ್ ಮ್ಯಾಪ್. ಓಕೆ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಪರ್ಪೇಚುವಲ್ ಮ್ಯಾಪಿಂಗ್ ಅಂದ್ರೆ ಏನು? ನಿಮ್ಮ ಪ್ರಾಡಕ್ಟಿನ ಬಗ್ಗೆ ಕಸ್ಟಮರ್ಸ್ ಮೈಂಡ್ ಅಲ್ಲಿ ಯಾವ ರೀತಿಯ ಒಂದು ಪರ್ಸೆಪ್ಷನ್ ಇದೆ ಅದನ್ನ ಕನ್ಸ್ಯೂಮರ್ ಬ್ರೈನ್ ಮ್ಯಾಪಿಂಗ್ ಅಂತ ಹೇಳೋದಕ್ಕೆ ಬರೋದಿಲ್ಲ. ಆದ್ರೆ ಕಂಪೇರ್ ಟು ಕಾಂಪಿಟೇಟರ್ಸ್ ಪ್ರಾಡಕ್ಟ್. ಓಕೆನಾ. ಈಗ ಪೆಪ್ಸಿ ಮತ್ತೆ ಕೋಕಾ ಕೋಲಾ ಇವುಗಳ ಮಧ್ಯದ ಒಂದು ಪರ್ಸೆಪ್ಷನ್ ಬಗ್ಗೆ ಮ್ಯಾಪಿಂಗ್. ಪೊಸಿಷನ್ ಆಫ್ ಪ್ರಾಡಕ್ಟ್ ಇನ್ ಮ್ಯಾಪ್. ಪರ್ಪೇಚುವಲ್ ಮ್ಯಾಪಿಂಗ್ ಇಸ್ graphically depicts how consumer pursue products or brands relative to each other. Okay. Then lifestyle analysis considers. Lifestyle analysis ಏನನ್ನ ಕನ್ಸಿಡರ್ ಮಾಡುತ್ತೆ? ಲೈಫ್ಸ್ಟೈಲ್ ಅನಾಲಿಸಿಸ್ ಅಂದ್ರೆ ಏನ್ ಮಾಡ್ತಾರೆ? ಅಟ್ರಾಕ್ಷನ್, ಇಂಟ್ರೆಸ್ಟ್ ಅಂಡ್ ಒಪಿನಿಯನ್ ಅನ್ನ ನೋಡ್ತಾರ. ಆಕ್ಟಿವಿಟೀಸ್, ಇನ್ವೆಸ್ಟ್ಮೆಂಟ್ಸ್ ಅಂಡ್ ಒಪಿನಿಯನ್ ಅನ್ನ ನೋಡ್ತಾರ. ಆಕ್ಟಿವಿಟೀಸ್, ಇಂಟ್ರೆಸ್ಟ್ ಅಂಡ್ ಅಪರ್ಚುನಿಟೀಸ್ ಅನ್ನ ನೋಡ್ತಾರ. ಆಕ್ಟಿವಿಟೀಸ್, ಇಂಟ್ರೆಸ್ಟ್ ಅಂಡ್ ಒಪಿನಿಯನ್ ಅನ್ನ ನೋಡ್ತಾರ. ನೋಡಿ, ಅಟ್ರಾಕ್ಷನ್ಸ್, ಇಂಟ್ರೆಸ್ಟ್ ಅಂಡ್ ಒಪಿನಿಯನ್ಸ್, ಆಕ್ಟಿವಿಟೀಸ್, ಇಂಟ್ರೆಸ್ಟ್ ಅಂಡ್ ಒಪಿನಿಯನ್ಸ್,
ಆಕ್ಟಿವಿಟೀಸ್, ಇಂಟ್ರೆಸ್ಟ್ ಅಂಡ್ ಅಪಾರ್ಚುನಿಟೀಸ್, ಆಕ್ಟಿವಿಟೀಸ್, ಇಂಟ್ರೆಸ್ಟ್ ಅಂಡ್ ಒಪಿನಿಯನ್ಸ್. ಇಲ್ಲಿ ನೋಡಿದಾಗ AIO ವೇರಿಯೇಬಲ್ಸ್ ಅಂತ ನಾವು ಕರಿತೀವಿ. ಲೈಫ್ ಸ್ಟೈಲ್ ಅನಾಲಿಸಿಸ್ ಅಂತ ಅನ್ಬಿಟ್ಕೊಂಡಾಗ AIO ಅನ್ನ ಅಂದ್ಬಿಟ್ಕೊಳ್ಬೇಕು. AIOಗಳ ಇಲ್ಲಿ ಇರೋದೆಲ್ಲಾನು AIOನೇ ಎಕ್ಸ್ಪ್ಲೈನ್ ಮಾಡುತ್ತೆ. ಬಟ್ ಆಕ್ಚುಯಲ್ ಫುಲ್ ಫಾರ್ಮ್ ಏನು? ಆಕ್ಟಿವಿಟೀಸ್, ಇಂಟ್ರೆಸ್ಟ್ ಅಂಡ್ ಒಪಿನಿಯನ್ಸ್ ಆರ್ ಯೂಸ್ಡ್ ಟು ಅಂಡರ್ಸ್ಟ್ಯಾಂಡ್ ಕನ್ಸ್ಯೂಮರ್ ಲೈಫ್ ಸ್ಟೈಲ್. ಓಕೆ, ದೆನ್ ಹೋಮೋಜಿನಿಯಸ್ ಮಾರ್ಕೆಟ್ ಕನ್ಸಿಸ್ಟ್ ಆಫ್. ಹೋಮೋಜಿನಿಯಸ್ ಮಾರ್ಕೆಟ್ ಅಂದ್ರೆ ಏನು? ಹೋಮೋಜಿನಿಯಸ್ ಮಾರ್ಕೆಟ್ ಅಲ್ಲಿ ಕಸ್ಟಮರ್ಸ್ ಆಫ್ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತಾರೆ. ಓಕೆ, ಕಸ್ಟಮರ್ಸ್ ಆಫ್ ಡೈವರ್ಜೆಂಟ್ ನೀಡ್ಸ್ ಇದ್ರೆ ಅದನ್ನ ನಾವು ಹೆಟ್ರೋಜಿನಿಯಸ್ ಅಂತೀವಿ. ಕಸ್ಟಮರ್ಸ್ ಅಥವಾ ಕನ್ಸ್ಯೂಮರ್ಸ್ ಆಫ್ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ರೆ ಅದನ್ನ ಹೋಮೋಜಿನಿಯಸ್ ಅಂತೀವಿ. ಓಕೆ, ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನೋದನ್ನ ಸಿಲೆಕ್ಟ್ ಮಾಡಿದೀವಿ. ಕ್ಯಾರೆಕ್ಟರಿಸ್ಟಿಕ್ ಅಲ್ಲಿ ಇನ್ಕಮ್ ಲೆವೆಲ್ ಬರಬಹುದು, ಟೇಸ್ಟ್ ಅಂಡ್ ಪ್ರಿಫರೆನ್ಸ್ ಬರಬಹುದು, ಬೇರೆ ಬೇರೆ ಕ್ಯಾರೆಕ್ಟರಿಸ್ಟಿಕ್ ಬರಬಹುದು, ಬ್ರಾಡರ್ ಟರ್ಮ್. ಓಕೆ, homogeneous market have buyers with uniform preferences and characteristics allowing standardized marketing. Then 48th question ನೋಡಿ, in which stage of product life is a premium price charged? ಎಲ್ಲದಕ್ಕಿಂತ ಜಾಸ್ತಿ ಪ್ರೈಸ್ ಅನ್ನ ಯಾವ ಒಂದು in which stage of the product life a premium price? ಮೊದಲನೇದಾಗಿ ಪ್ರೀಮಿಯಂ ಪ್ರೈಸ್ ಅಂದ್ರೆ ಏನು? What do you mean by premium price? During the introduction stage, firms often use price skimming, ಚಾರ್ಜಿಂಗ್ ಪ್ರೀಮಿಯಂ ಪ್ರೈಸಸ್ ಟು ರಿಕವರ್ ಡೆವಲಪ್ಮೆಂಟ್ ಕಾಸ್ಟ್. ಯೂಶುವಲಿ ಏನಾಗುತ್ತೆ ಗೊತ್ತಾ, ಇಂಟ್ರೊಡಕ್ಷನ್ ಸ್ಟೇಜ್ ಅಲ್ಲಿ ಪ್ರೀಮಿಯಂ ಪ್ರೈಸ್ ಅನ್ನ ಅಂದ್ರೆ ಹೈ ಪ್ರೈಸ್ ಅನ್ನ ಫೇಮಸ್ ಕಂಪನೀಸ್ ಅಥವಾ ಒಂದು ಟೆಕ್ನಾಲಜಿಕಲ್ ಸ್ಟ್ರಾಂಗ್ ಕಂಪನೀಸ್ ಹಾಕತ್ತೆ ಅಥವಾ ಚಾರ್ಜ್ ಮಾಡುತ್ತೆ. ಯಾಕಂದ್ರೆ ಡ್ಯೂರಿಂಗ್ ಇಂಟ್ರೊಡಕ್ಷನ್ ಸ್ಟೇಜ್ ಫರ್ಮ್ಸ್ ಆಫನ್ ಯೂಸ್ ಪ್ರೈಸ್ ಸ್ಕಿಮ್ಮಿಂಗ್ ಅಂದ್ರೆ ಹೈ ಪ್ರೈಸ್ ಅನ್ನ ಹಾಕೋದು, ಚಾರ್ಜಿಂಗ್ ಪ್ರೀಮಿಯಂ ಪ್ರೈಸಸ್ ಟು ರಿಕವರ್ ದ ಡೆವಲಪ್ಮೆಂಟ್ ಕಾಸ್ಟ್ ಅನ್ನ ಕವರ್ ಮಾಡ್ಕೊಳ್ಳೋದಕ್ಕೆ. ಓಕೆನಾ, a group of products within a product class that are closely related ಇರುವಂತ ಪ್ರಾಡಕ್ಟ್ಸ್ ಅನ್ನ ಪ್ರಾಡಕ್ಟ್ ಲೈನ್ ಅಂತ ಕರೀತಾರೆ. ಪ್ರಾಡಕ್ಟ್ ಲೈನ್, ಪ್ರಾಡಕ್ಟ್ ಮಿಕ್ಸ್ ಇವುಗಳ ಬಗ್ಗೆ ಡಿಟೇಲ್ ಆಗಿ ಹೇಳಿದೀನಿ, ನೋಡ್ಕೊಳ್ಬೇಕು. ಪ್ರಾಡಕ್ಟ್ ಲೈನ್ ಕಾಂಪ್ರಮೈಸಸ್ ಕ್ಲೋಸ್ಲಿ ರಿಲೇಟೆಡ್ ಪ್ರಾಡಕ್ಟ್ಸ್ ಆಫರ್ಡ್ ಬೈ ಅ ಕಂಪನಿ ಅಂಡರ್ ಒನ್ ಬ್ರ್ಯಾಂಡ್ ಆರ್ ಕ್ಯಾಟಗರಿ. ಒಂದು ಬ್ರ್ಯಾಂಡ್ ಅಥವಾ ಕ್ಯಾಟಗರಿಯ ಮಧ್ಯೆ ಅದನ್ನ ಆಫರ್ ಮಾಡ್ತಾರೆ. ದೆನ್ ಕ್ವಶನ್ ನಂಬರ್ 50 ನೋಡಿ, ದ 5th P ಆಫ್ ಮಾರ್ಕೆಟಿಂಗ್ ಮಿಕ್ಸ್ ಸ್ಟ್ರಾಟಜಿ ಈಸ್. ನೋಡಿ, ಫಿಫ್ತ್ ಪಿ ಆಫ್ ಮಾರ್ಕೆಟಿಂಗ್ ಮಿಕ್ಸ್ ಸ್ಟ್ರಾಟಜಿ ಈಸ್ ಅಂತ ಕೇಳ್ತಾ ಇದಾರೆ. ಪೊಸಿಷನಿಂಗ್, ಪ್ಯಾಕೇಜಿಂಗ್, ಪ್ರೊಪಗಂಡಿಂಗ್ ಅಂಡ್ ಪ್ರೊಟೆಕ್ಟಿಂಗ್. ನೋಡಿ, 5th P ಅಂತ ಬಂದಾಗ ಈಗ 4 Ps ಅಂಡ್ 7 Ps ಆಫ್ ಮಾರ್ಕೆಟಿಂಗ್, ದಟ್ ಈಸ್ ಡಿಫರೆಂಟ್ ಸ್ಟೋರಿ. ಆದ್ರೆ ಮಾಡರ್ನ್ ಮಾರ್ಕೆಟಿಂಗ್ ಆಡ್ಸ್ ಪ್ಯಾಕೇಜಿಂಗ್ ಆಸ್ ಅ 5th P. ಪ್ಯಾಕೇಜಿಂಗ್ ಗೆ 5th P ಅಂತ ಕೆಲವೊಂದು ಕಡೆ ಕನ್ಸಿಡರ್ ಮಾಡ್ತಾರೆ. ಯಾಕಂದ್ರೆ ಪ್ಯಾಕೇಜಿಂಗ್ ಅನ್ನೋದು ಪ್ರಾಡಕ್ಟ್ ಅನ್ನ ತುಂಬಾ ಡಿಫ್ರೆಂಟ್ ಆಗಿ ರಿಪ್ರೆಸೆಂಟ್ ಮಾಡುತ್ತೆ. ಹೀಗಾಗಿ ಅದೊಂದು ಎಸೆನ್ಷಿಯಲ್ ಪಾರ್ಟ್ ಆಗತ್ತೆ, an essential product element influencing consumer choice. ಓಕೆನಾ, ಸೊ 5th P ಅಂತ ಕೇಳಿದಾಗ ನಾವು ಪ್ಯಾಕೇಜಿಂಗ್ ಅನ್ನ ಸಿಲೆಕ್ಟ್ ಮಾಡ್ತೀವಿ. ಅಂಡರ್ಸ್ಟುಡ್? ದೀಸ್ ಆರ್ ದ 50 questions and in next part we'll discuss remaining 50 questions. Thank you so much. We'll meet in next class.